ಇನ್ನು ಕುರುಬರು ಅತಿ ಹಿಂದುಳಿದ ಜಾತಿ ಅಂತ ಜಾತಿ ಗಣತಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಕುರುಬರಿಗಿಂತ ಅಲೆಮಾರಿ ಜಾತಿಗಳ ಸ್ಥಿತಿ ಉತ್ತಮ ಅಂತ ಈ ಜಾತಿ ಗಣತಿ ಹೇಳ್ತಾ ಇದೆ. ಆಶ್ಚರ್ಯಕ್ಕೆ ಕಾರಣವಾದ ಕುರುಬ ಸಮುದಾಯದ ಜಾತಿ ವರ್ಗೀಕರಣ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಕುರುಬರಿಗಿಂತ ಅಲೆಮಾರಿ ಜಾತಿಗಳ ಸ್ಥಿತಿ ಉತ್ತಮ ಅನ್ನುವಂತಹ ಅಂಶವನ್ನ ಈ ಜಾತಿ ಗಣತಿ ಉಲ್ಲೇಖ ಮಾಡ್ತಾ ಇದೆ. ಕುರುಬರು ಅತಿ ಹಿಂದುಳಿದ ಜಾತಿ ಅಂತ ಜಾತಿ ಗಣತಿಯಲ್ಲಿ ಉಲ್ಲೇಖ ಆಗಿದೆ. ಅದಕ್ಕೆ ಕಾರಣ ಆಗಿರೋದು ಅದನ್ನು ವರ್ಗೀಕರಣವನ್ನ ಮಾಡಿರುವಂತಹ ರೀತಿ. ಕುರುಬ ಸಮುದಾಯ ಅತಿ ಹಿಂದುಳಿದ ಸಮುದಾಯ, ಇದು ವರದಿಯಾಗಿದೆ. ಎಲ್ಲಿ ವರದಿಯಾಗಿದೆ ಅಂತಂದ್ರೆ ಜಾತಿ ಗಣತಿ ವರದಿಯಲ್ಲಿ ಜಯಪ್ರಕಾಶ್ ಶೆಟ್ಟರ್ ಕೊಟ್ಟಿರುವಂತಹ ರಿಪೋರ್ಟ್ನಲ್ಲಿ ಅಲೆಮಾರಿ ಸಮುದಾಯಕ್ಕಿಂತಲೂ ಸಹ ಕೆಳಗಡೆ ಇದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ರು. ಅದು ಅನುಷ್ಠಾನಕ್ಕೆ ತರಲಿಲ್ಲ ಬಿಡಿ. ಮೊನ್ನೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿ ಇಟ್ಟು ಬೇರೆ ಯಾವುದೋ ಒತ್ತಡಕ್ಕೆ 10 ವರ್ಷ ಆಗೋಯ್ತು ಅಂತೇಳಿ ಅದು ಮೂಲೆ ಗುಂಪು ಮಾಡಿಬಿಟ್ರು ಬಿಡಿ. ಅದರ ವರದಿನಲ್ಲಿ ಇದೆಯಲ್ಲ, ಈ ಸ್ಟೋರಿ ಬಂದಿದೆಯಲ್ಲ. ಅಂದರೆ ಕುರುಬ ಸಮುದಾಯ ಯಾವ ರೀತಿ ಅಭಿವೃದ್ಧಿ ಹೊಂದಿದೆ, ಯಾವ ರೀತಿ ಅತಿ ಹಿಂದುಳಿದ ವರ್ಗಕ್ಕೆ ಸೇರ್ಕೊಂಡಿದೆ ಅನ್ನೋದಕ್ಕೆ ಇಲ್ಲಿ ವರದಿ ಹೇಳ್ತಾ ಇದೆ, ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ. ಈ ಸಮುದಾಯವನ್ನು ಮುನ್ನೆಲೆಗೆ ತರಬೇಕು, ಮುಂದುವರೆದ ಜಾತಿ ತರಬೇಕು ಅಂದರೆ ಇನ್ನು ಎಷ್ಟು ದಶಕಗಳು ಬೇಕು, ಶತಮಾನಗಳು ಬೇಕು. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾರು? ಪ್ರತಿಯೊಬ್ಬ ಕುರುಬ ಸಮುದಾಯದವನು ಅರ್ಥ ಮಾಡ್ಕೊಳ್ಬೇಕು. ಮಾಡ್ಕೊಂಡಿದ್ದೀರಾ? ನಿನ್ನೆಯ ದಿವಸ ಸಂಚಾರಿ ಕುರಿಗಾರರ ಹಿತ ಸಂರಕ್ಷಣಾ ಕಾಯ್ದೆ ಮಾಡಬೇಕು ಅಂತೇಳಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 1 ತಿಂಗಳಿಂದ ಪ್ರೆಸ್ ಮೀಟ್ಗಳಾಗಿದೆ, ಎಲ್ಲವೂ ಮಾಡಿದ್ದಾರೆ. ಸರ್ಕಾರಕ್ಕೂ ಗೊತ್ತಿದೆ, ಪತ್ರಿಕೆಗಳಲ್ಲೂ ಬಂದಿದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ, ಎಲ್ಲವೂ ಹೋಗಿದ್ರೂ ಸಹ ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ಎಷ್ಟು ಜನ ಕುರುಬ ಸಮುದಾಯದ ಶಾಸಕರು ಬಂದಿದ್ದರು? ಇದು ಕುರುಬರಿಗೆ ಮಾತ್ರ ಸೇರಿದ್ದಲ್ಲ ಸ್ವಾಮಿ, ಎಲ್ಲರಿಗೂ ಸೇರಿದ್ದು. ಆದರೂ ಸಹ ಹೆಚ್ಚಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಿರುವಂಥದ್ದು ಕುರುಬ ಸಮುದಾಯದ ತಿಂತಣಿ ಮಠದ ಸ್ವಾಮೀಜಿಗಳು ಮತ್ತು ಯಲ್ಲಪ್ಪ ಹೆಗಡೆಯವರ ತಂಡ. ಎಷ್ಟು ಜನ ಶಾಸಕರುಗಳು ವಿಧಾನಸಭೆಯ ಇದ್ರಲ್ಲ, 500 ಅಡಿ ದೂರದಲ್ಲಿದ್ದರಲ್ಲಪ್ಪ. ಎಷ್ಟು ಜನ ಕುರುಬ ಸಮುದಾಯದ ಶಾಸಕರು ಅಲ್ಲಿ ಬಂದರು? ದೊಡ್ಡನಗೌಡ ಪಾಟೀಲ್ರೊಬ್ಬರು ಬಂದಿದ್ರಂತೆ, ಕುಷ್ಟಗಿ MLA ಕೇಳ್ಪಟ್ಟೆ. ಎಷ್ಟು ಜನ ಶಾಸಕರು ಬಂದಿದ್ರಿ ಅಲ್ಲಿ? ಸ್ವಾಮೀಜಿಗಳ ಜೊತೆಯಲ್ಲಿ, ಹೋರಾಟಗಾರರ ಜೊತೆಯಲ್ಲಿ ನಾವಿದ್ದೇವೆ, ನಾವು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದೀವಿ ಅಂತೇಳಿ ಎಷ್ಟು ಜನ ಶಾಸಕರುಗಳು ಬಂದು ಅಲ್ಲಿ ಮಾತಾಡಿದ್ರ? ಧೈರ್ಯ ತುಂಬಿದ್ರ? ಅವರ ಸಮಸ್ಯೆಗಳನ್ನು ಆಲಿಸಿದ್ರ? ಏನೂ ಮಾಡೇ ಇಲ್ಲಲ್ಲ. 500 ಮೀಟ್ರ್ ದೂರದಲ್ಲಿ ಇದ್ದೀರಲ್ರಿ ವಿಧಾನಸೌಧದಲ್ಲಿ. ಶಾಸಕರ ಭವನ 500 ಮೀಟ್ರ್ ಇದೆಯಲ್ರಿ. 14 ಜನ ಶಾಸಕರು, 2 MLCಗಳಿದ್ರಲ್ಲ, ಅದರಲ್ಲಿ ಒಬ್ಬರು ಬಂದಿದ್ರಲ್ಲ, ದೊಡ್ಡನಗೌಡ ಪಾಟೀಲ್ರು. ಬಾಕಿಯವರೆಲ್ಲಿ? ಯಾಕೆ ಬರಲಿಲ್ಲ? ಅಂದರೆ ಈ ಸಮುದಾಯವನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋ ಸ್ವಲ್ಪ ದೂರದೃಷ್ಟಿ ಇಲ್ಲ ಅಂತ ಆಯ್ತಲ್ವ? ಯಾರ ಹತ್ರ ಹೋಗಿ ಕೇಳಬೇಕ್ರಿ ಇವು? ಹಾಗಾದರೆ ಹೋರಾಟ ಮಾಡ್ತಾ ಇರುವಂಥದ್ದು ಈ ಸಮುದಾಯವನ್ನು ಬೆಳೆಸಬೇಕು ಅಂತ ಪರಿಜ್ಞಾನ ಎಲ್ಲರಿಗೂ ಇರಬೇಕಲ್ವಾ? ಯಾಕೆ ಬಂದಿಲ್ಲ? ನಾವು ಮಾತಾಡಿದ್ರೆ ಕನಕ TV ರಾಜು ಮೌರ್ಯ ಸಮುದಾಯವನ್ನು ವಿಚಾರದಿಂದ ಮಾತಾಡ್ತಾರೆ ಅಂತ ಹೇಳ್ತೀರಿ. ಕುರುಬ ಸಮುದಾಯದ ಕೋಟಾದಲ್ಲಿ ಸಚಿವರಾಗಿದ್ದಾರಲ್ಲ, ನಗರಾಭಿವೃದ್ಧಿ ಸಚಿವರಾಗಿದ್ದಾರಲ್ಲ ಬೈರ್ತಿ ಸುರೇಶ್ ಅವ್ರು ಬರಬೇಕಾಗಿತ್ತಲ್ಲ. ಅಲ್ಲಿ ಬಂದು ನಿಮ್ಮ ಜೊತೆಲಿ ನಾವು ಇದ್ದೀವಿ ಅಂತ ಹೇಳ್ಬೇಕಾಗಿತ್ತಲ್ಲ. ಯಾತಕ್ಕೆ ಕೇಳಲಿಲ್ಲ? ಇದನ್ನು ಪ್ರಶ್ನೆ ಮಾಡಬಾರ್ದ ನಾವು? ಕೂಗಳತೆಯಲ್ಲಿರುವಂತಹ ಜಾಗ ಇದು, ಫ್ರೀಡಮ್ ಪಾರ್ಕಲ್ಲಿ ಕೂಗಳತೆಯ ಜಾಗದಲ್ಲಿ ಅಲ್ಲಿ ಬಂದು ನಾವಿದ್ದೀವಿ ಅಂತ ಹೇಳ್ಬೇಕಾಗಿತ್ತಲ್ಲ. ಕುರುಬರ ಕೋಟಾದಲ್ಲಿ ಸಚಿವರಾಗಿದ್ದಂಥವ್ರು. ಅದಕ್ಕೆ ನಾವು ಹೇಳ್ತಾ ಇರುವಂಥದ್ದು, ಕುರುಬರ ಕೋಟಾದಲ್ಲಿ ಸಚಿವ ಸ್ಥಾನ ನೀವು ಕೊಡ್ತೀವಿ ಅಂದರೆ ಒಂದೇ ಕೊಡೋದು ಬಿಡ್ರಿ, ನೀವು ಒಂದ್ರ ಮೇಲೆ ಕೊಡಲ್ಲ. ಯಾಕಂದರೆ ಕುರುಬರು ಕೇಳಲ್ಲ ಅಂತ ಗೊತ್ತಿದೆ. ಒಂದು ಕೊಡ್ತೀರಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಡಿ, ಅವ್ರಿಗೂ ಸ್ವಲ್ಪ ಅಭಿಮಾನ ಇರುತ್ತೆ, ಕೊಡಿ ಅಂತ ಕೇಳ್ತಾ ಇರ್ಬೋದು. ಇದು ನಮ್ಮ ಸಮುದಾಯದ ದುಸ್ಥಿತಿಗೆ ಕಾರಣ. ನಮ್ಮ ಸಮುದಾಯ ಯಾಕೆ ಇನ್ನು ಹಿಂದುಳಿದಿದೆ, ಅತಿ ಹಿಂದುಳಿದಿದೆ ಅಂತಂದರೆ ಇದೇ ಕಾರಣ. ಮಾತಾಡಬೇಕಲ್ಲ. ಒಬ್ಬ ಯಲ್ಲಪ್ಪ ಹೆಗಡೆ, ಒಬ್ಬ ತಿಂತಣಿ ಸ್ವಾಮೀಜಿಯವರು ಮತ್ತು ನಾವೆಲ್ಲವೂ ಸೇರಿ ಅಲ್ಲಿ ಕುರಿಗಾರರ ಸಮಸ್ಯೆ ಬಗೆಹರಿಬೇಕು, ಕಾಯ್ದೆ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ತಿದ್ರೆ ಇವರು ಶಾಸಕರುಗಳು ಹೇಳಬೇಕಾಗಿತ್ತು. ಕುರುಬರ ಕೋಟದಲ್ಲಿ ಆಗಿರುವಂಥ ಸಚಿವರು ಹೇಳಬೇಕಾಗಿತ್ತು, ಯಾಕಪ್ಪ ಹೋರಾಟ ಮಾಡ್ತೀರಿ, ನಾವೆಲ್ಲ ಇದ್ದೀವಲ್ಲ,
ಮುಖ್ಯಮಂತ್ರಿಗಳಿಗೆ ನಾವು ಮಾಡಿಸ್ತೀವಿ ಬಿಡಿ, ಪಶುಸಂಗೋಪನಾ ಇಲಾಖೆ ಸಚಿವರಿಗೆ ನಾವು ಮಾಡಿಸ್ತೀವಿ ಬಿಡಿ, ವಿಧಾನಸಭೆಯಲ್ಲಿ ಧ್ವನಿ ಎತ್ತುತ್ತೀವಿ ಬಿಡಿ ಅಂತೇಳಿ ಧೈರ್ಯ ತುಂಬಿ ಆ ಪ್ರತಿಭಟನೆಯನ್ನು ಮಾಡದೇ ಇರೋ ಥರ ಮಾಡಬೇಕಾಗಿತ್ತು. ಒಬ್ಬರು ಮಾತಾಡಲಿಲ್ಲ. ಒಂದಷ್ಟು ಜನ MLAಗಳ ಲೆಟರ್ ಕೊಟ್ಬಿಟ್ರಂತೆ. ಇದನ್ನು ಶೇರ್ ಮಾಡಿ ನಮ್ಮ ಕುರುಬರು ಡ್ಯಾನ್ಸ್ ಮಾಡಿದ್ದು ಏನಾಯಿತು? ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ರೆ ಏನಾಗ್ಬಿಡ್ತಿತ್ತಪ್ಪ? ಏನಾಗ್ತಿತ್ತು? ಒಂದು ಧೈರ್ಯ ತುಂಬ್ತಾ ಇರಲಿಲ್ವಾ? ಆತ್ಮಸ್ಥೈರ್ಯ ತುಂಬುವಂಥ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ವಾ? ಯಾತಕ್ಕೆ ಮಾಡಲಿಲ್ಲ? ಹಾಗಾದರೆ ಈ ಸಮುದಾಯದ ಹೆಸರಿನಲ್ಲಿ ನಮಗೆ ಕುರುಬ ಸಮುದಾಯದ ಕೋಟಾದಲ್ಲಿ ಸೀಟ್ ಕೊಡಿ ಅಂತ ಕೇಳಿದ್ರಲ್ಲ ಎಲೆಕ್ಷನ್ ಟೈಮಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಕುರುಬರಿಗೂ ಸೀಟ್ ಕೊಡಿ ಅಂತ ಕೇಳಿದ್ದಕ್ಕೆ ನಿಮ್ಗೆಲ್ಲರಿಗೂ ಸೀಟ್ ಸಿಕ್ಕಿರೋದು. ಕುರುಬರ ಕೋಟಾದಲ್ಲಿ ನಿಮಗೆ MLA ಟಿಕೆಟ್ ಸಿಕ್ಕಿರೋದು. ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕುರುಬರ ಕೋಟಾದಲ್ಲಿ MLA ಟಿಕೆಟ್ ಬೇಕು ನಿಮಗೆ. ಕುರುಬರ ಕೋಟಾದಲ್ಲಿ ಕುರುಬರು ನಿಮಗೆ ಓಟ್ ಹಾಕಿ ನಮ್ಮ ಸಮುದಾಯದವರು ಅಂತ ಗೆಲ್ಲಿಸ್ತಾರೆ, ಹೋಲ್ಸೇಲ್ ಆಗಿ ಗೆಲ್ಲಿಸ್ತಾರೆ. ಆದರೆ ಕುರುಬ ಸಮುದಾಯದ ಅನ್ಯಾಯಗಳು ಅನ್ಯಾಯ ನಡೀತಾ ಇದೆ, ಹೋರಾಟ ಮಾಡ್ತಾ ಇದ್ದಾರೆ, ಫ್ರೀಡಮ್ ಪಾರ್ಕಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಬೆಂಬಲ ಕೊಡಬೇಕು, ಆತ್ಮಸ್ಥೈರ್ಯ ತುಂಬಬೇಕು, ನಾವು ಬಂದು ಅವ್ರ ಜೊತೆಲಿ ಕುತ್ಕೊಳ್ಬೇಕು ಅನ್ನೋದು ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿದ್ದಿದ್ರೆ ಅಲ್ಲಿ ಬರ್ತಿದ್ರು. ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಈ ಸಮುದಾಯ ಯಾಕೆ ಉದ್ಧಾರ ಆಗ್ತಾ ಇಲ್ಲ, ಯಾಕೆ ಹಿಂದುಳಿದಿದೆ, ಯಾತಕ್ಕೆ ಶೈಕ್ಷಣಿಕವಾಗಿ ಝೀರೋ ಅಂತ ಹೋಗ್ತಾ ಇದ್ವಿ, ಯಾತಕ್ಕೆ ಉದ್ಯಮಗಳಿಲ್ಲ, ಯಾತಕ್ಕೆ ಬ್ಯಾಂಕ್ಗಳಿಲ್ಲ, ಯಾತಕ್ಕೆ ರಾಜಕಾರಣಿಗಳು ಇವತ್ತು ಹೈ-ಫೈ ಜೀವನ ಮಾಡ್ತಾ ಇದ್ದೀರಿ. ನಾವು ಶಾಸಕರು ನಾವು ಹೀಗೆ ಇರ್ತೀವಿ ಅಂತೇಳಿ. ಅಧಿಕಾರ ಶಾಶ್ವತ ಅಲ್ಲ. ನೀವು ಸಮುದಾಯದಲ್ಲಿ ಸಮುದಾಯವನ್ನು ಬೆಳೆಸದೆ, ಜಾಗೃತಿ ಮಾಡದೆ, ಸಂಘಟನೆ ಮಾಡದೆ, ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಕರ್ನಾಟಕದಲ್ಲಿ ಇಂತಹ ಒಂದು ಸಮುದಾಯ ಇಟ್ಕೊಂಡು ನೀವು ಸಮುದಾಯಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಬೆಂಬಲ ಕೊಡದೆ ನೀವು ವಿಧಾನಸೌಧದಲ್ಲಿ ಶಾಸಕರ ಭವನದಲ್ಲಿ ಕೂತ್ಕೊಂಡಿದ್ದೀರಿ ಅಂತಂದರೆ ಮತ್ತು ಈ ಸಮುದಾಯಕ್ಕೆ ನಿಮ್ಮ ಕೊಡುಗೆ ಆದರೂ ಏನ್ರಿ? ನಿಮ್ಮ ಕೊಡುಗೆ ಆದರೂ ಏನು? ಬರ್ರಿ, ಬೇರೆ ಬೇರೆ ಸಮುದಾಯಗಳು ಪ್ರತಿಭಟನೆಗಳು ಮಾಡ್ತಾರೆ, ಹೋಲ್ಸೇಲ್ ಆಗ್ರಿ. ನಿಜಕ್ಕೂ ಮೀಸಲಾತಿ ವಿಚಾರದಲ್ಲಿ ಆ ಸಮುದಾಯದ ಶಾಸಕರುಗಳು, ಆ ಸಮುದಾಯದ ಸಚಿವರುಗಳು ಮತ್ತು ಆ ಸಮುದಾಯದ ಮುಖಂಡರುಗಳು, ಮಾಜಿ ಶಾಸಕರುಗಳು ಯಾವ ರೀತಿ ಒತ್ತಡ ತಂದರು, ಪರಿಶಿಷ್ಟ ಜಾತಿ ಮೀಸಲಾತಿಯ ನೆನ್ನೆ ಒಂದು ವಾರದಿಂದ ನಾವು ನೋಡ್ತಾ ಇದ್ದೀರಲ್ಲ, ಯಾವ ರೀತಿ ಒತ್ತಡ ತಂದರು, ಕೊನೆಗೆ ಸಕ್ಸಸ್ ಆದ್ರಲ್ಲ. ಯಾಕೆ ನಿಮಗೆ ಆ ಮೆಂಟ್ಯಾಲಿಟಿ ಬರ್ತಾ ಇಲ್ಲ? ನಮ್ಮದೇ ಸರ್ಕಾರ, ನಮ್ಮದೇ ಮುಖ್ಯಮಂತ್ರಿ, ನಮ್ಮದೇ ಸರ್ಕಾರ, ಕುರುಬರ ಕೋಟಾದಲ್ಲಿರುವಂಥ ಕ್ಯಾಬಿನೆಟ್ ಸಚಿವರು, 14 ಜನ ಶಾಸಕರು, 2 MLCಗಳು ಈ ಸಮುದಾಯವನ್ನು ಬೆಳೆಸಬೇಕು ಅಂತ ಯೋಚನೆ ಮಾಡಬೇಕಾಗಿತ್ತಲ್ಲ. ಮತ್ತೆ ಯಾವಾಗ ಮಾಡ್ತೀರ್ರಿ? ಅಧಿಕಾರ ಶಾಶ್ವತನ? ಒಂದು ವೇಳೆ ಏನಾದರೂ ರಾಜಕೀಯ ಸ್ಥಿತ್ಯಂತರ ಆಯಿತು ಅಂತಂದರೆ ಆಮೇಲೆ ಏನು ಮಾಡ್ತೀರಿ? ನೆಕ್ಸ್ಟ್ ನಿಮ್ಗೆ 2028ಕ್ಕೆ ಸಿದ್ದರಾಮಯ್ಯನವರೇನಾದರೂ ಮುಖ್ಯಮಂತ್ರಿಯಾಗಿ ಅಧಿಕಾರ ಹಸ್ತಾಂತರ ಮಾಡಿದ್ರು ಅಥವಾ 2028ಕ್ಕೆ ಅವರು ನಿವೃತ್ತಿ ಘೋಷಣೆ ಮಾಡಿದಾರಲ್ಲ, ನಿಮ್ಗೆ ಯಾರು ಟಿಕೆಟ್ ಕೊಡಿಸ್ತಾರೆ? ಯಾರು ಟಿಕೆಟ್ ಕೊಡ್ತಾರೆ? 2028ಕ್ಕೆ ನೀವು 14 ಜನ ಗೆದ್ದಿದ್ದೀರಲ್ಲ, ನೆಕ್ಸ್ಟ್ ಎಷ್ಟು ಟಿಕೆಟ್ ಕೊಡ್ತಾರೆ ನಿಮಗೆ? ವಿಚಾರ ಮಾಡಿದ್ದೀರಾ? ಎಲ್ಲದರ ಬಗ್ಗೆ ವಿಚಾರ ಮಾಡುವವನೇ ನಿಜವಾದಂತಹ ಜನಪ್ರತಿನಿಧಿ ಆಗ್ತಾನೆ. ಕುರುಬರು ತಾನೇ ಓಟ್ ಹಾಕ್ತಾರೆ ನಮಗೆ, ಕುರುಬರು ತಾನೇ, ಅವ್ರು ತಾನೇ ಪ್ರತಿಭಟನೆ ಮಾಡ್ತಾರೆ. ಮಾಡ್ಕೊಂಡು ಹೋಗಲಿ, ಅವ್ರನ್ನ ಯಾರು ಕೇರ್ ಮಾಡ್ತಾರೆ? ಕುರಿಗಾಹಿಗಳ ಸಂರಕ್ಷಣೆಗೆ ಬರೋದಿಲ್ಲ, ಸಂಗೊಳ್ಳಿ ರಾಯಣ್ಣನ ವಿಚಾರಕ್ಕೆ ಬರೋದಿಲ್ಲ, ಕುರುಬರ ಅಭಿವೃದ್ಧಿ ನಿಗಮ ಕೇಳಲಿಕ್ಕೆ ಬರೋದಿಲ್ಲ, ಕನಕದಾಸರ ಹೆಸರು ಯೂನಿವರ್ಸಿಟಿಗೆ ಇಡಿ ಅಂದರೆ ಕೇಳಕ್ಕೆ ಬರೋದಿಲ್ಲ. ಮತ್ತೇನಕ್ಕೆ ಬರ್ತೀರಿ ನೀವು? ಏನು ಅಂತ ಪ್ರಶ್ನೆ ಮಾಡ್ತೀರಿ ನೀವು? ವಿಧಾನಸಭೆಯಲ್ಲಿ ಅಧಿಕೃತವಾಗಿ ವಿಧಾನ ಪರಿಷತ್ನಲ್ಲಿ MLC ಆಗಿದ್ದೀರಿ, ವಿಧಾನಸಭೆಯಲ್ಲಿ MLAಗಳಾಗಿದ್ದೀರಿ, ಪ್ರಶ್ನೆ ಮಾಡಬೇಕಲ್ಲ. ಇದು ನಮ್ಮ ಸಮುದಾಯದ ದುಸ್ಥಿತಿ. ಯಾಕೆ ಆ ವಿಡಿಯೋ ಹಾಕಿದೆ ಅಂತಂದರೆ, ಅಲೆಮಾರಿ ಸಮುದಾಯಕ್ಕಿಂತ ಕೆಳಮಟ್ಟಕ್ಕೆ ಕುರುಬ ಸಮುದಾಯ ಇದೆ ಅಂತೇಳ್ಬಿಟ್ಟು ವರದಿ ಹೇಳಿದೆ ಅಂತೇಳಿ ಆ ವಿಡಿಯೋ ಹಾಕಿದೆ. ಬಹಳ ಬೇಸರ ಆಗುತ್ತೆ, ಬಹಳ ನೋವಾಗುತ್ತೆ. ನೀವು ಶಾಸಕರುಗಳು ತಿಳ್ಕೊಂಡಿರ್ಬೋದು ನಾವು ಶಾಶ್ವತವಾಗಿ ಅಧಿಕಾರದಲ್ಲಿರ್ತೀವಿ ಅಂತೇಳಿ. ಈ ಶಾಶ್ವತವಾಗಿ ಅಧಿಕಾರದಲ್ಲಿರ್ತೀವಿ ಅನ್ನೋದು ಕನಸಿನ ಮಾತು. ಸ್ಥಾನ ಪಲ್ಲಟ ಯಾವಾಗ ಬೇಕಾದರೂ ಆಗ್ಬೋದು. ರಾಜ್ಯಕ್ಕೆ ಯಾವತ್ತಿಗೂ ಸಹ ನಾವು ಶಾಶ್ವತವಾಗಿ ಇರ್ತೀವಿ ಅಂತಲ್ಲ, ಚುನಾವಣೆಗಳು ಬಂದಾಗ ಬದಲಾವಣೆ ಆಗಬೇಕು. ಕುರುಬರ ಕೋಟಾದಿಂದ ನೀವು ಶಾಸಕರಾಗಿದ್ದೀರಿ, ಕುರುಬರ ಕೋಟಾದಿಂದ ನಿಮಗೆ MLA ಟಿಕೆಟ್ಗಳು ಕೊಟ್ಟಿರುವಂಥದ್ದು, ಕುರುಬರಿಗೂ ಟಿಕೆಟ್ ಕೊಡಬೇಕು ಅಂತೇಳಿ ಕೊಟ್ಟಿರುವಂಥದ್ದು, ಅದನ್ನು ನೀವು ಮರ್ತಿದ್ದೀರಿ.
ಸಮುದಾಯದ ಬೇಡಿಕೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಸಮುದಾಯದ ಬೇಡಿಕೆಗಳ ಬಗ್ಗೆ ಗಮನ ಹರಿಸದೇ ಇರೋದಕ್ಕೆ ಕುರುಬರ ಅಭಿವೃದ್ಧಿ ನಿಗಮ ಆಗಿಲ್ಲ, ಕುರಿಗಾರರ ಸಂರಕ್ಷಣಾ ಕಾಯ್ದೆ ಆಗಿಲ್ಲ, ಕನಕದಾಸರ ಹೆಸರು ಧಾರವಾಡ ಯೂನಿವರ್ಸಿಟಿ ಬರಲಿಲ್ಲ, ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಆದೇಶ ಆಗಿಲ್ಲ, ಸಂಗೊಳ್ಳಿ ರಾಯಣ್ಣ ಜಯಂತಿ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ಆಗಲಿಲ್ಲ, BBMPಯಲ್ಲೂ ಸಹ ಮುಖ್ಯಮಂತ್ರಿಗಳ ಆದೇಶ ಇದ್ದರೂ ಸಹ ಮಾಡಲಿಕ್ಕೆ ಆಗಲಿಲ್ಲ. ಇದು ನಿಮ್ಮೆಲ್ಲರ ವೈಫಲ್ಯ. ನಿಮ್ಮನ್ನು ಎಚ್ಚರಿಸುವಂಥ ಕೆಲಸ ಶ್ರೀ ಕನಕ TV ಮಾಡ್ತಾ ಇದೆ. ಮಲಗಿದ್ದು ಸಾಕು, ಈ ಸಮುದಾಯ ಮಲಕ್ಕೊಂಡಿದೆ, ನೀವೂ ಸಹ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ನೆನ್ನೆ ಫ್ರೀಡಮ್ ಪಾರ್ಕಲ್ಲಿ ನಡೆದುಕೊಂಡುವಂತಹ ರೀತಿ ದೊಡ್ಡನಗೌಡ ಪಾಟೀಲರನ್ನ ಹೊರತುಪಡಿಸಿ ಯಾರೂ ಬಂದಿಲ್ಲ. ನೀವು ನಡ್ಕೊಂಡಿರುವಂತಹ ರೀತಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವು ಮಾಡಿದ್ದು ಸರಿನಾ ಅಂತೇಳಿ. ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನಮ್ಮ ಹಕ್ಕು. ಯಾಕೆಂದರೆ ರಾಜಕೀಯ ಪಕ್ಷಗಳು ರಾಜಕಾರಣಗಳಿಗಿಂತ ಸಮುದಾಯ ದೊಡ್ಡದು. ನಮಗೆ ಸಮುದಾಯ ಮುಖ್ಯ. ನಮಗೆ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಮಲಗಿರುವಂತಹ ಕುರುಬ ಸಮುದಾಯದ ವೀರ ಯೋಧರೇ, ಈಗಲಾದರೂ ಎಚ್ಚೆತ್ಕೊಳ್ಳಿ. ನಾಳೆ ಈ ಸಮುದಾಯ ಯಾವ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನಿಮಗೆ ಮುಂದಿನ ದಿನದಲ್ಲಿ ಅವಾಗುತ್ತೆ. ಆಗ ಯೋಚನೆ ಮಾಡಿದ್ರೆ ಯಾವುದೇ ಪ್ರಯೋಜನ ಇರೋದಿಲ್ಲ. ಶ್ರೀ ಕನಕ TV ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ಸಮಾಜದ ಜಾಗೃತಿಗೋಸ್ಕರ ಕೆಲಸ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.